ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ದೇಶದ ಎಲ್ಲೆಡೆ ಆಗ್ತಾ ಇದೆ. ಕೋಲಾರದಲ್ಲೂ ಕೂಡ ಹೋಟೆಲ್ ಉದ್ಯಮಿಗಳು ಈಗ ಕಂಗಾಲಾಗಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ ಊಟಗಳನ್ನು ಕಟ್ ಮಾಡಲಾಗಿದೆ. ಕೋಲಾರ ನಗರದ ಸಾಯಿ ಭವನ ಹೋಟೆಲ್ನಲ್ಲಿ ಮೆನುವಿನಲ್ಲಿ ಈಗ ಕಡಿತ ಮಾಡಲಾಗಿದೆ. ಹೋಟೆಲ್ನಲ್ಲಿ 20 ಕೆಲಸಗಾರರಿದ್ದಾರೆ. ಸಂಬಳ ನೀಡೋದಕ್ಕೆ ಆಗ್ತಾ ಇಲ್ಲ. ಇರೋ ಗ್ಯಾಸ್ ಕೂಡ ಖಾಲಿ ಆಗುತ್ತೆ. ನಾಳೆ ಹೋಟೆಲನ್ನು ಮುಚ್ತೀವಿ ಅಂತ ಸುವರ್ಣ ನ್ಯೂಸ್ಗೆ ಹೋಟೆಲ್ನ ಮಾಲೀಕ ಗೋವರ್ಧನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೇ ಇರುವ ಪರಿಣಾಮ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಕೆಲಸಗಾರರಿಗೆ ಸಂಬಳ ಕೂಡ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಗ್ಯಾಸ್ ನಾಳೆ ವೇಳೆಗೆ ಮುಗಿಯುತ್ತೆ, ಮುಚ್ಚಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಾಕಷ್ಟು ಕೊರತೆ ಆಗಿರ್ತಕ್ಕಂಥದ್ದು. ನಾನೀಗ ಕೋಲಾರ ನಗರದ ಪ್ರತಿಷ್ಠಿತ ಶ್ರೀ ಸಾಯಿ ಭವನ್ ಹೋಟೆಲ್ನಲ್ಲಿದ್ದೀವಿ. ಇವರು ಅಂದರೆ ಎಂದಿನಂತೆ ಹೋಟೆಲ್ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಅವಾಗೋ ಸಿಲಿಂಡರ್ ಖಾಲಿ ಆಗ್ತಾ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಹೋಟೆಲ್ ಮಾಲೀಕರು ಸಹ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಗ್ರಾಹಕರು ಎಂದಿನಂತೆ ಅಂದರೆ ಉಪಹಾರ ಮತ್ತು ಭೋಜನ ಎಲ್ಲದಕ್ಕೂ ಕೂಡ ಬರ್ತಾಯಿದ್ರು ಸಹ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ಕೊರತೆ ಆಗಿರ್ತಕ್ಕಂಥದ್ದು. ಇರ್ತಕ್ಕಂತಹ ಅಲ್ಪ ಸ್ವಲ್ಪ ಸಿಲಿಂಡರ್ಗಳಲ್ಲೇ ಮಾಲೀಕರು ಒಂದು ಮೇಂಟೈನ್ ಮಾಡ್ತಕ್ಕಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. ಸಾಕಷ್ಟು ಜನ ಹುಡುಗರು ಸಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಕಡೆ ಸಂಬಳ ಕೊಡಬೇಕು ಮತ್ತು ಏನು ಅಡುಗೆ ಸಾಮಗ್ರಿಗಳು ಮತ್ತು ಬೇರೆ ಬೇರೆ ರೀತಿಯ ಪದಾರ್ಥಗಳು ಎಲ್ಲವೂ ಸಹ ದುಬಾರಿ ಆಗಿರೋದ್ರಿಂದ ಅದನ್ನೆಲ್ಲವೂ ಕೂಡ ಸರಿದೂಗಿಸ್ಕೊಂಡು ಹೋಟೆಲ್ ಮಾಲೀಕರು ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳಷ್ಟು ಕಷ್ಟ ಆಗ್ತಾಯಿದೆ. ಇದ್ರ ನಡುವೆ ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಈ ರೀತಿಯಾಗಿ ಏಕಾಏಕಿ ಸ್ಟಾಪ್ ಆಗಿರೋದ್ರಿಂದ ಹೋಟೆಲ್ ಮಾಲೀಕರಿಗೂ ಸಹ ಒಂದು ರೀತಿಯಾಗಿ ದಿಕ್ಕು ತೋಚದೇ ಇರತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದ ಬಹುತೇಕ ಹೋಟೆಲ್ಗಳಲ್ಲೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರತಕ್ಕಂಥದ್ದು. ಅಂದರೆ ಈಗ ಆಲ್ರೆಡಿ ಏನು ಜಿಲ್ಲಾಡಳಿತ ಒಂದು ಸೂಚನೆಯನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ಯಾವುದೇ ಕಾರಣಕ್ಕೂ ಹೋಟೆಲ್ಗಳಲ್ಲಿ ಬಳಸಬಾರ್ದು, ಕೇವಲ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಳಸಬೇಕು ಅಂತ ಹೇಳಿದೆ. ಇದರ ನಡುವೆ ಕೆಲ ಹೋಟೆಲ್ ಮಾಲೀಕರು ಅಂದರೆ ಸೌದೆ ಒಲೆ, ಕಟ್ಟಿಗೆ ಒಲೆಯ ಮೊರೆ ಹೋದರು. ಮತ್ತು ಕೆಲವೊಬ್ಬರು ಈಗ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಗ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಮೊರೆ ಹೋಗಿದ್ದಾರೆ. ಆದರೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ರ ಬಗ್ಗೆ ಯಾವ ರೀತಿ ಇದೆ ಪರಿಸ್ಥಿತಿ ಅಂತೇಳಿ ಹೋಟೆಲ್ ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸರ್, ಎಷ್ಟು ಕಷ್ಟ ಆಗ್ತಾಯಿದೆ ತಮಗೆ? ಸರ್, ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಸರ್. ಇವಾಗ ಹುಡುಗರಿದ್ದಾರೆ, 20-25 ಜನ ಹುಡುಗರಿದ್ದಾರೆ. ಅದರಲ್ಲಿ ಬೇರೆ ಬಾಡಿಗೆಗಳೆಲ್ಲ ಕಟ್ಟಬೇಕು, ಹುಡುಗರು ಸಂಬಳಗಳು ಕೊಡಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ 4 ಸಿಲಿಂಡರ್ ಕೊಡೋ ಹತ್ರ 3 ಸಿಲಿಂಡರ್ ಕೊಟ್ಟರೆ 1-2 ಕೊಟ್ಟರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಿ. ಇವಾಗ ಡೀಸೆಲ್ ಸ್ಟವ್ಗಳು, ಕೆರೋಸಿನ್, ಮೊದಲು ಕೆರೋಸಿನ್ ಸ್ಟವ್ ಯೂಸ್ ಮಾಡೋದು ಡೀಸೆಲ್ ಸ್ಟವಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಇನ್ನೊಂದು ಕಟ್ಟಿಗೆ ಒಲೆ ಯೂಸ್ ಮಾಡ್ತಾಯಿದ್ರಿ. ಅದು ತುಂಬ ಐಟಮ್ ಮಾಡ್ತಾಯಿದ್ರಿ. ಇವಾಗೆಲ್ಲ ಅನ್ನ ಸಾಂಬಾರು, ಚಿತ್ರಾನ್ನ ಈ ಥರ ಐಟಮ್ ಮಾಡಿ, ಪೂರಿ ಅವೆಲ್ಲ ನಿಲ್ಲಿಸೇ ಬಿಟ್ಟಿದ್ದೀರಿ. ದೋಸೆ ಗೀಸೆ ಎಲ್ಲ ಇವಾಗ ಅನ್ನ ಸಾಂಬಾರು, ಚಿತ್ರಾನ್ನ ಇಲ್ಲಾಂದರೆ ಯಾವ ಸಣ್ಣ ಪುಟ್ಟ ಐಟಮ್ 2 ಕಾಲ ಮಾಡಿಕೊಂಡು ಐಟಮ್ ಕೊಡ್ತಾಯಿದ್ದೀರಿ. ಇದು ಹಿಂಗೆ ನಡೆದ್ರೆ ಇವತ್ತು ನಾಳೆ ನಡೀತಾಯಿದೆ, ನಿಂತೋಗುತ್ತೆ ಸರ್. ಮುಂದ್ರಿಗೆ ಹುಡುಗರಿಗೆ ಅವ್ರಿಗೆ ಊಟ ತಿಂಡಿ ಮತ್ತು ಇಲ್ಲಿ ಹೋಟೆಲ್ ಕ್ಲೋಸ್ ಮಾಡಿದೆ ಬಾಡಿಗೆ. ನಾವು ಇವಾಗ ವ್ಯಾಪಾರಗಳು ತುಂಬ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಇರೋದ್ರಿಂದ ನಾವು ಬಡ್ಡಿ ಸಾಲಕ್ಕೆಲ್ಲ ತಂದು ಇದು ಮಾಡ್ತಾಯಿರ್ತೀರಿ. ಬಾಡಿಗೆ ಕಟ್ಟೋದೇ ಕಷ್ಟ ಆಗ್ಬಿಡುತ್ತೆ ಸರ್ ಇವಾಗ. ಕಡಿಮೆ ಮಾಡಿದ್ದೀರಿ ಸರ್. ಇವಾಗ ಮೊದಲು ಅನ್ನ ಸಾಂಬಾರು, ಇವಾಗ ಮೊದಲು ಸುಮಾರು ಒಂದು 30-40 ಐಟಮ್ ಮಾಡ್ತಾಯಿದ್ರಿ. ಇವಾಗೆಲ್ಲ ಒಂದು 4-5 ಐಟಮ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸರ್ಕಾರಕ್ಕೆ ಅದೇ 3-4 ಸಿಲಿಂಡರ್ ನಾವು ತಗೊತಾ ಇದ್ದಿದ್ದು. ಒಂದು 2 ಕೊಟ್ಟರೆ ಕೂಡ ಒಂದು ಅಡ್ಜಸ್ಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೋದು. ಸೌದೆಯಲ್ಲಿ ಮಾಡ್ಕೊಂಡು ಕಷ್ಟ. ಸೌದೆ ಕೂಡ ಡಿಮ್ಯಾಂಡ್ ಇದೆ ಸರ್ ಇವಾಗ. ಸೌದೆ ಮೊದಲು ಒಂದು 1000 ರೂಪಾಯಿಗೆಲ್ಲ ಸಿಗೋದು. ಸೌದೆ 1000 ರೂಪಾಯಿಗೆ ಹೋದ್ರೆ ಕೂಡ ಸಿಗಲ್ಲ ಇವಾಗ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.